ಜೈ ಹಿಂದ್. ನಮಸ್ಕಾರ ವಿದ್ಯಾರ್ಥಿಗಳೇ. ಏನಂತಂದ್ರೆ ಗುಪ್ತಚರ ಇಲಾಖೆ ಅಂತಂದ್ರೆ IB ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಲ್ಲಿ ಸುಮಾರು 4987 ಪೋಸ್ಟ್ಗಳನ್ನು ಅಧಿಸೂಚನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಇದರದ್ದು ಯಾವಾಗ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಹುದ್ದೆ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಅಪ್ಲಿಕೇಶನ್ ಫೀ ಎಷ್ಟಾಗುತ್ತೆ ಅಂತಂದ್ರೆ ಜನರಲ್, OBC, EWS ಕ್ಯಾಂಡಿಡೇಟ್ಗೆ 650 ರೂಪಾಯಿ ಆಗುತ್ತೆ ಟೋಟಲ್ ಆಗಿ. ಹಾಗೆ ಅವರು ಹಾಕ್ತಿಕ್ಕೆ ಒಂದು 50 ರೂಪಾಯಿ ಎಕ್ಸ್ಟ್ರಾ ತಗೊಳ್ತಾರೆ. ಆಮೇಲೆ SC ST ಅವ್ರಿಗೆ 550 ಆಗುತ್ತೆ. ಸೊ ಆಲ್ ಫಿಮೇಲ್ಸ್ ಅಂತಂದ್ರೆ ಹೆಣ್ಮಕ್ಳಿಗೆ 550 ಆಗುತ್ತೆ. ಹಾಗೆ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಕೊಂಬರೋಣ. ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ ಬಂದು 26ನೇ ತಾರೀಕು 7ನೇ ತಿಂಗಳು ಅಂತಂದ್ರೆ 26ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ಟ್ ಡೇಟ್ ಯಾವಾಗ ಅಂತಂದ್ರೆ 17ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಅಮೌಂಟ್ ಕಟ್ಟಲಿಕ್ಕೆ ಲಾಸ್ಟ್ ಡೇಟ್ 19ನೇ ತಾರೀಕು ಆಗಿದೆ. ಇನ್ನು ಏಜ್ ಲಿಮಿಟ್ ಕಡೆ ಬರೋಣ. ಏಜ್ ಲಿಮಿಟ್ ಕಡೆ ಬಂದ್ರೆ ಮಿನಿಮಮ್ 18 ವಯಸ್ಸು ಆಗಿರಬೇಕು. ಮ್ಯಾಕ್ಸಿಮಮ್ 27 ದಾಟಿರಬಾರ್ದು. ಸೊ 17/8/2025 ಪ್ರಕಾರ 18 ಈಜ್ ಆಗಿರಬೇಕು. ಕ್ವಾಲಿಫಿಕೇಶನ್ ಕ್ಯಾಂಡಿಡೇಟ್ ಶುಡ್ 10th ಪಾಸ್ ಆಗಿದ್ರೆ ಸಾಕು. 10th ಪಾಸ್ ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸ್ಯಾಲ್ರಿ ಬಂದು ನೋಡೋದಾದ್ರೆ 21,700 ಹಿಡಿದು 69,100 ತನಕ ಸ್ಯಾಲ್ರಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಪೋಸ್ಟ್ ನೇಮ್ ಬಂದ್ಬಿಟ್ಟು ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ 4,987 ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ನೀವು ಹಾಕಬೇಕು. 4,987 ಹುದ್ದೆಗಳು ಬಾಕಿ ಇವೆ. ಸೊ ಉಳಿದ 4,987 ಹುದ್ದೆಗೆ ನೀವು 10th ಪಾಸ್ ಆಗಿದ್ರೆ ಅಪ್ಲಿಕೇಶನ್ ಅನ್ನು ಈ ಒಂದು ಹುದ್ದೆಗಳು ಕರ್ನಾಟಕದಲ್ಲಿ ಕೂಡ ಇವೆ. ಸೊ ನೀವು ಯಾವ ವೆಬ್ಸೈಟ್ಗೆ ಹೋಗ್ಬೇಕಂತಂದ್ರೆ IB ವೆಬ್ಸೈಟ್ ಅಂತ ಅವ್ರದೇ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಹೋಗಿ ಈಸಿಯಾಗಿ 10th ಪಾಸ್ ಆಗಿದ್ರೆ ಹಾಕ್ಬೋದು. ಈ ಒಂದು ತುಂಬಾ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಇದು ಜಾಸ್ತಿ ಜನಕ್ಕೆ ಅದು ಗೊತ್ತಿರೋದಿಲ್ಲ, ಅದಕ್ಕೆ ವಿಡಿಯೋ ಮಾಡಿರೋದು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಅಂತ ಕೇಳಿದ್ರೆ 3 ಹಂತಗಳಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಸೊ ಮೊದಲನೇ ಹಂತ ಏನಂತಂದ್ರೆ ಎಕ್ಸಾಮ್ ಇರುತ್ತೆ ನಿಮ್ದು. ಎಕ್ಸಾಮ್ ಅಲ್ಲಿ ಪಾಸ್ ಆಗಬೇಕು. ಎರಡನೇ ಹಂತ ಏನಂತಂದ್ರೆ ನಿಮ್ದು ಯಾವ ಲ್ಯಾಂಗ್ವೇಜ್ ಇರುತ್ತೆ. ಎಕ್ಸಾಂಪಲ್ ಫಾರ್ ಕರ್ನಾಟಕದವರು ಇದ್ರೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಬರೆಯಲಿಕ್ಕೆ ಏನೋ ಕೊಡ್ತಾರಂತೆ. ಸೊ ನಿಮ್ಗೆ ಕನ್ನಡದಲ್ಲಿ 2ನೇದಂದ್ರೆ ಆರಾಮಾಗಿ ಪಾಸ್ ಆಗ್ತಾರೆ, ಬರೆಯಲಿಕ್ಕೆ ಕೊಡ್ತಾರೆ. ಆಮೇಲೆ 3ನೇದ್ದು ಹಾಗೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಗೆ ಫಿಸಿಕಲ್. ಸೊ ಈ ತರ ಇರುತ್ತೆ. ಇಷ್ಟು ಪಾಸ್ ಆದ್ರೆ ನಿಮ್ಗೆ ಆಯ್ತು, ಸೆಲೆಕ್ಷನ್ ಆಗೇ ಬಿಡುತ್ತೆ. ಸೊ ಈ ಒಂದು ಮಾಹಿತಿಯಲ್ಲಿ ಇಷ್ಟೇ. ಇನ್ನು ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ಸೊ ಪ್ರತಿಯೊಬ್ಬರು ಕಾಮೆಂಟ್ಗೆ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ಇದೊಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಜೈ ಹಿಂದ್. ಥ್ಯಾಂಕ್ ಯು.